ಕೂಡ ಆಗ್ತಾ ಇದೆ. ಅನಾಮಿಕ ಕೂಡ ಒಬ್ಬ ಬಂದಿದೆ, ಅವ್ನಿಗೇನೋ ಫಂಡ್ ಆಗಿದೆ ಅಂತ ಹೇಳಿ ಒಂದಷ್ಟು ಜನ ಮಾತಾಡ್ತಿದ್ದಾರೆ ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಅಲ್ಲ, ಈಗ ಅದನ್ನೆಲ್ಲ ತನಿಖೆ ಕೂಡ SIT ಅವ್ರು ಮಾಡಬೇಕಾಗ್ತದೆ. ಈ ಕೇವಲ ಅವನು ಹೇಳಿರ್ತಕ್ಕಂಥದ್ರಲ್ಲಿ ಹೆಣ ಸಿಗಲಿಲ್ಲ ಅಂತೇಳಿ ಅದನ್ನು ಬಿಡುವಂಥದ್ದಲ್ಲ. ಇದರ ಹಿಂದೆ ಏನು ಷಡ್ಯಂತ್ರ ಆಗಿದೆ, ನಾವು ಕೂಡ ಒತ್ತಾಯ ಮಾಡಿದ್ದೀವಿ. ಮಂಪರು ಪರೀಕ್ಷೆಯನ್ನು ಮಾಡಬೇಕು. ಇದಕ್ಕೆ ಯಾರ್ಯಾರು ಹಣ ಸಹಾಯವನ್ನು ಮಾಡಿದ್ದಾರೆ, ವಿದೇಶಿ ಹಣ ಏನಾದರೂ ಬಂದಿದೆಯಾ? ಯಾಕಂದರೆ ಅಷ್ಟು ಸುಲಭವಾಗಿ ಅವರೆಲ್ಲ ಬರೋದಿಲ್ಲ. ಇದಕ್ಕೆ ಒಂದು ದೊಡ್ಡ ಷಡ್ಯಂತ್ರ ಅಂತೇಳಿ DK ಶಿವಕುಮಾರ್ ಅವರು ಅದೇ ಹೇಳಿರ್ತಕ್ಕಂಥದ್ದು. ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ತನಿಖೆಯನ್ನು ಮಾಡಿ ಯಾರು ಇವತ್ತು ದೇಶದಾದ್ಯಂತ ಈ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡಿದ್ರು ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಜೊತೆಯಲ್ಲಿ ನೆಲಮಂಗಲದ ನಮ್ಮ ಮುಖಂಡರುಗಳು ಬರ್ತಾ ಇದ್ದಾರೆ, ದೊಡ್ಡಬಳ್ಳಾಪುರದಿಂದಲೂ ಕೆಲವರು ಬಂದಿದ್ದಾರೆ. ಆದರೆ ನಾಳೆ ನಮ್ಮ BY ವಿಜಯೇಂದ್ರರವರು, R ಅಶೋಕ್ ಅವರು, ನಮ್ಮ ನಮ್ಮ ನಾರಾಯಣ ಸ್ವಾಮಿಯವರು, ಛಲವಾದಿ ನಾರಾಯಣ ಸ್ವಾಮಿಯವರು ಮತ್ತು ಉಳಿಕೆ ಶಾಸಕರು ಕೂಡ ಒಂದು 35-40 ಶಾಸಕರು ಕೂಡ ಇವತ್ತು ಸಂಜೆ ಬರ್ತಾರೆ. ನಾಳೆ ಬೆಳಗ್ಗೆ ನಾವು ಅವರೆಲ್ಲ ಒಟ್ಟಾಗಿ ದರ್ಶನ ಮಾಡ್ತಾ ಇದ್ದೀವಿ. ಅವ್ನಿಗೇನು ಹೇಳ್ತೀರಿ? ಅವ್ರಿಗೆ ಏನು ಹೇಳಬೇಕು? ಅಂಥವ್ರಿಗಲ್ಲ, ಅದೇನು ಹೇಳಬೇಕು ಅಂತೇಳಿ ಕಾನೂನಲ್ಲಿ ಅವಕಾಶ ಇದೆ ಅವ್ರಿಗೆ. ಇನ್ನೊಂದು ಸರಿ ಯಾರು ಕೂಡ ಈ ಥರದ ಅಪಪ್ರಚಾರವನ್ನು ಮಾಡದೆ ಅವ್ರು ಹೇಳಿದ್ದೆಲ್ಲ ಕೂಡ ವಾಕ್ ಸ್ವಾತಂತ್ರ್ಯದ ಅಂತೇಳಿ ಈ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಯಾರೇ ಮುಂದಕ್ಕೆ ಮಾಡಿದ್ರು ಕೂಡ ಇವನ ಮುಖಾಂತರ ಪಾಠ ಕಲಿಸ್ಬೇಕು. ಈ ಭೀಮನಿಗೆ ಇವತ್ತೇನು ಸುಳ್ಳು ಹೇಳಿ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಹಣ ವ್ಯಯ ಮಾಡಿದ್ದಾನೆ. ಇಡೀ ದೇಶದಾದ್ಯಂತ ಜನ ಬೆಳಗ್ಗೆ ಎದ್ರೆ TV ನೋಡೋದಾಗಿತ್ತು ನಮ್ಮದೆಲ್ಲ ಕೂಡ. ಇಷ್ಟೊಂದು ಅಪಪ್ರಚಾರವನ್ನು ಮಾಡಿರ್ತಕ್ಕಂಥ ಭೀಮನಿಗೆ SITಯಲ್ಲಿ ತನಿಖೆ ಸುಳ್ಳು ಅಂತ ಗೊತ್ತಾದರೆ ಅವನನ್ನು ಗಲ್ಲಿಗೇರಿಸೋತವರೆಗೂ